ಕೋಪಾಕುಲಿತ ಅಂತ ಒಂದು ಶಬ್ದ. ಇದು ಮಧ್ವ ವಿಜಯದಲ್ಲಿ 4ನೇ ಸರ್ಗದ 20ನೇ ಶ್ಲೋಕ. ಅದಕ್ಕೆ ಕೋಪದಿಂದ ತಾಳ್ಮೆಗೆಟ್ಟವರು, ಸಿಟ್ಟಿನಿಂದ ತಾಳ್ಮೆಗೆಟ್ಟವರು ಅಂತ ಅದರ ಅರ್ಥ. ಅದಕ್ಕೆ ಕೋಪಕ್ಕೆ ವಶೀಭೂತರಾಗಿ ಅಂತ ಕೆಲವರು, ಕೋಪೇನ ವಶೀಕೃತ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಆದರೆ ಆ ಶಬ್ದಕ್ಕೆ, ಆಕುಲ ಅನ್ನೋ ಶಬ್ದಕ್ಕೆ ವಶೀಕೃತ ಅಂತ ಅರ್ಥ ಬರೋದಿಲ್ಲ. ಆಕುಲ ಅನ್ನೋ ಶಬ್ದ ತಾಳ್ಮೆಗೆಟ್ಟವರು, ಏನು ಮಾಡಬೇಕು ಅಂತ ತಿಳಿಯದೇ ಇದ್ದವರು ಅನ್ನೋ ಅರ್ಥವನ್ನ ಅದು ವರ್ಣನೆ ಮಾಡ್ತದೆ. ನಾವು ಕೆಲವು ಟಿಪ್ಪಣಿಗಳಲ್ಲಿ ಆ ಥರ ನೋಡ್ತೇವೆ, ಕೋಪದಕ್ಕೆ ವಶೀಕೃತರಾದವರು ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋಶಗಳನ್ನು ನಾವು ನೋಡಿದಾಗ, ಹಾಗೆ ಬನ್ನಂಜಿ ಗೋವಿಂದಾಚಾರ್ಯ ಅನುವಾದ ನೋಡಿದಾಗ, ಕೋಪದಿಂದ ಅವರು ತಾಳ್ಮೆ ಕೆಟ್ಟಂಥವರು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಕೋಪದಿಂದ ತಾಳ್ಮೆಗೆಟ್ಟು. ಅದಕ್ಕೆ ಕೋಶಗಳಲ್ಲಿ, ಬೇರೆ ಬೇರೆ ಕೋಶಗಳಲ್ಲಿ ಕೆಲವು ಇಂಗ್ಲಿಷ್ ಶಬ್ದಗಳು ಏನು ಸಿಗ್ತವೆ ಅಂತ ಅನ್ನೋದನ್ನೆಲ್ಲ ನಾವು ಗಮನಿಸಬೇಕು. ಅಲ್ಲಿ ಕೆಲವು ಕಡೆ ಅಗಿಟೇಟೆಡ್ ಅಂತ ಹೀಗೆ ಶಬ್ದ ಬರ್ತದೆ, ಪ್ರಕ್ಷುಬ್ಧನಾಗುವುದು. ಕನ್ಫ್ಯೂಸ್ಡ್, ಕಂಫೌಂಡೆಡ್, ಆಂಕ್ಷಿಯಸ್, ಚಿಂತಾಕೃತನಾಗುವುದು. ಓವರ್ ಬರ್ಡನ್ಡ್, ಅದರಿಂದ ತುಂಬಿ ಹೋಗಿರುವುದು ಅಂತ ಹೀಗೆ ಅರ್ಥ. ವಶೀಕೃತನಾಗುವುದು ಅಂದ್ರೆ ಅವರು ಅಧೀನರಾಗುವುದು ಅಂತ ಅರ್ಥ ಆಗ್ತದೆ. ಆ ಕೋಪದ ಅಧೀನ ಅಂತೇಳಿ. ಇಲ್ಲಿ ಅವರು ಕೋಪದ ಅಧೀನ ಆಗಿರಬಹುದು, ಆದರೆ ಈ ವಸ್ತುಸ್ಥಿತಿ ಇರಬಹುದು, ಆದರೆ ಶಬ್ದ ಹೇಳುವುದು ಅದನ್ನಲ್ಲ. ಕೋಪದಿಂದ ಅವ್ರ ಮನಸ್ಸು ಏನು ಮಾಡ್ತೀನಿ ಅಂತ ಸರಿಯಾಗಿ ಆಲೋಚನೆ ಮಾಡ್ಲಿಕ್ಕೆ ಅಸಮರ್ಥ ಆಗಿತ್ತು ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಆದ್ರಿಂದಲೇ ಅವರು, ನೀನೇನಾದರೂ ಸನ್ಯಾಸ ಸ್ವೀಕಾರ ಮಾಡುವುದಾದ್ರೆ ನಾನೇನಾದರೂ ಮಾಡ್ಕೊಂಡು ಬಿಡ್ತೇನೆ, ಆತ್ಮಹತ್ಯೆನೋ ಮತ್ತೇನಾದರೂ ಮಾಡ್ಕೊಂಡು ಬಿಡ್ತೇನೆ ಅಂತ ಹೀಗೆ ಮಗನಿಗೆ ಅವರು ಬೆದರಿಕೆ ಹಾಕಿದ್ದು ಅಲ್ಲಿ ಕಂಡು ಬರ್ತದೆ. ಪರ್ಟರ್ಬ್ಡ್, ಗ್ರೀಫ್ ಸ್ಟ್ರೈಕನ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರ್ತದೆ. ಫಿಲ್ಡ್ ಅಂತ ಹೀಗೆ ಕೂಡ ಅದಕ್ಕೆ ಅರ್ಥ ಬರ್ಬೋದು. ಕಂಫೌಂಡೆಡ್, ಕಂಪೋಸ್ಡ್, ಹೀಗೆ ಬೇರೆ ಬೇರೆ ಪ್ರಸಂಗಗಳೆಲ್ಲ ಬರ್ಬೋದು. ಕೆಲವು ಕಡೆ ಮಹಾಭಾರತ ಮೊದಲಾದ ಕಡೆ ವಿರಲಾಪ ಆಕುಲೇಂದ್ರಿಯ ಅಂತ ಹೀಗೆ ಅರ್ಥ ಬರ್ತದೆ. ಕೆಲವು ಪ್ರಯೋಗಗಳು ಕಾಣಿಸ್ತಾರೆ. ಅವನೊಬ್ಬ ವ್ಯಕ್ತಿ ಆಕುಲೇಂದ್ರಿಯನಾಗಿ ಆಕುಲೇಂದ್ರಿಯನಾಗಿ ಅಂದ್ರೆ ಮನಸ್ಸು ಮತ್ತೆ ಕಣ್ಣು ಇತ್ಯಾದಿ ಇಂದ್ರಿಯಗಳು ಅವೆಲ್ಲವೂ ಕೂಡ ಆಕುಲಾಗಿದ್ದು, ದುಃಖದಿಂದ ಅವೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿದ್ದು, ಡಿಸಾರ್ಡರ್ಡ್ ಅಂತಲೂ ಕೂಡ ಕೆಲವು ಕಡೆ ಅದಕ್ಕೆ ಶಬ್ದ ಪ್ರಯೋಗ ಮಾಡ್ತಾರೆ. ಇನ್ಕೋಹರೆಂಟ್ ಅಂತ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳಿವೆ. ಅಂತೂ ಅಸ್ತವ್ಯಸ್ತ ಆಗುವುದು, ತುಂಬಿ ಹೋಗುವುದು ಅಂತ ಹೀಗೆ ಅರ್ಥ ಹೊರತು ಅದಕ್ಕೆ ಅಧೀನರಾಗುವುದು ಅಂತ ಆಕುಲ ಅನ್ನೋ ಶಬ್ದಕ್ಕೆ ಅರ್ಥ ಕಾಣಿಸೋದಿಲ್ಲ. ಇನ್ನು ಕೆಲವು ಕಡೆ ಯಾವ್ದಾದ್ರು ಕೆಲಸದಲ್ಲಿ ತೊಡಗಿರುವುದು ಅಂತ ಅರ್ಥ ಆಗಬಹುದು, ಹಾಗೂ ಕೆಲವು ಕಡೆ ಮಾಡಿದ್ದಾರೆ. ಅಂತೂ ವಶೀಕೃತ ಅನ್ನೋ ಅರ್ಥ ಅಷ್ಟು ಸರಿಯಲ್ಲ ಅಂತ ಇದು ನಮ್ಮದೊಂದು ಆಲೋಚನೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು.